ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಗೇಶ್ ವ್ಲಾಗ್ಸ್. ನಾನಿವತ್ತು ಸೋಮವಾರ ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಇವತ್ತು ವೆಜಿಟೇಬಲ್ಸು ಹಾಗೆ ರೇಷನ್ ಎಲ್ಲ ಖಾಲಿ ಆಗಿತ್ತು, ತಗೊಂಡು ಬರೋಣ ಅಂದ್ಬಿಟ್ಟು ಹೊಡ್ತಾ ಇದ್ದೆ. ಟೈಮ್ ಬಂದು ಒಂದು 5 o'clock ಆಗಿದೆ. ಹಾಗೆ ಎಷ್ಟೊತ್ತಾಗುತ್ತೆ, ಮಿನಿಮಮ್ 1 hour ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ. ಈಗ ಹೊರಟಿದ್ದೀನಿ, ಆಲ್ರೆಡಿ ಟೈಮ್ ಆಗೋಗಿದೆ. ಮನೇಲಿ ಎಲ್ಲ ದಿನಸಿ ಐಟಮ್ ಆಗಿರ್ಬೋದು, ಹಾಗೆ ವೆಜಿಟೇಬಲ್ ಆಗಿರ್ಬೋದು ಎಲ್ಲಾನು ಖಾಲಿ ಆಗ್ಬಿಟ್ಟಿತ್ತು. ಸರಿ ಬಿಡು, ಇವಾಗ್ಲೇ ಹೋಗಿ ತಂದ್ಬಿಡೋಣ, ಮತ್ತೆ ಇನ್ನು ನಾಳೆ ಮಗು ಸ್ಕೂಲಿಗೆ ಹೋದ್ರೆ ಎಲ್ಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸರಿ ಅಂತ ಇಲ್ಲೇನೆ ನಮ್ಮ ಮನೆ ಹತ್ರ ಅಂದ್ರೆ ಪಕ್ಕದ ಏರಿಯಾದಲ್ಲಿರೋ ಮಾರ್ಕೆಟ್ಗೆ ಬಂದಿದ್ದೀವಿ. ಇಲ್ಲೆಲ್ಲ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗುತ್ತೆ. ಹಾಗೇನೆ ಒಂದೊಂದು ಎಕ್ಸ್ಪೆನ್ಸಿವ್ ಇರುತ್ತೆ, ಅವಾಗ ಏನು ಮಾಡೋಕ್ಕಾಗಲ್ಲ. ನಮ್ಗೆ ಅವಶ್ಯಕತೆ ಇದ್ರೆ ನಾನು ತಗೊಳ್ತೀನಿ, ಇಲ್ಲ ಅಂತಂದ್ರೆ ನನ್ಗೆ ಏನ್ ಖಾಲಿ ಆಗಿದೆ ಮನೆಯಲ್ಲಿ ಮತ್ತೆ ನನ್ಗೆ ಯಾವ್ದು ಅವಶ್ಯಕತೆ ಇದೆ ಅದನ್ನ ಮಾತ್ರ ತಗೊಂಡ್ ಬರ್ತೀನಿ. ಸುಮ್ನೆ ತಂದ್ಬಿಟ್ಟು ಆಮೇಲೆ ಅದು ಮಾಡದೇನೆ ಹಂಗೆ ಇಟ್ಬಿಟ್ರೆ ಅದೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಎಷ್ಟ್ ಬೇಕು ಅಷ್ಟೇನೆ ತರ್ತೀನಿ. 1 week ಒಳಗಡೆ ಆಗಷ್ಟೇನೆ ತರೋದು, ಅದ್ರ ಮೇಲೆ ಆದ್ರೆ ನಾನು ತರೋದಿಲ್ಲ. ಸೊಪ್ಪೆಲ್ಲ ತಗೊಂಡ್ರೆ ಇನ್ನೂ ವೆಜಿಟೇಬಲ್ ಕಡಿಮೆ ಮಾಡ್ತೀನಿ. ಹಾಗೇನೆ ಪಕ್ಕದಲ್ಲೂ ಕೂಡ ಡಿ ಮಾರ್ಟ್ ಇತ್ತು, ಅಲ್ಲಿಗೂ ಹೋಗಿದ್ದು ಇವಾಗ ಬಂದ್ವಿ. ನಾವು ಎಷ್ಟೊತ್ತಿಗೆ ಹೋಗಿದ್ದು? ಒಂದೂವರೆ ಅವರ್ ಮೇಲೆ ಆಯ್ತಾ? 5:30 ಏನೋ, 5:05 ಹೋಗಿದ್ದು. ಇಷ್ಟೊತ್ತು ಆಯ್ತು. ಇವಾಗ ಬಂದ್ವಿ ಮನೆಗೆ. ಸರಿ ಏನೇನ್ ತಂದಿದೀವಿ ಅಂತ ಹಾಗೇನೆ ಒಂದು ಕ್ಲಿಪ್ಪಿಂಗ್ ಮಾಡ್ಕೊಂಡ್ಬಿಡೋಣ, ಮತ್ತೆ ಆಮೇಲಾದ್ರೆ ಕೆಲ್ಸಗಳು ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡೋಣ ಅಂತ ಕೂತಿದ್ದೆ. ನನ್ ಮಗ ಬಂದು ನಾನ್ ತೋರಿಸ್ತೀನಿ ಅಮ್ಮ ಅಂತ ನಾಚ್ಕೊಂಡ್ ಕೂತಿದ್ದ. ಹಾಗಾಗಿ ನಗು ಬರ್ತಾ ಇತ್ತು. ಮಾಮೂಲಿಯಾಗಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೆ ಮುಂಚೆನೆ, ಅಂದ್ರೆ ಅದು ಕೇಳಿಸ್ತಾ ಇಲ್ಲ, ಹಾಗಾಗಿ ಇನ್ನೊಂದ್ಸಲ ವಾಯ್ಸ್ ಓವರ್ ಕೊಡ್ಬೇಕಾಗಿ ಬಂತು. ನನ್ ಮಗ ಇವಾಗ ಹೊರಗಡೆ ಹೋಗ್ತೀನಿ ಅಂತ ಎದ್ದೋದ. ನಾನು ಮಾಮೂಲಿಯಾಗಿ ಸರ್ಪ್ ಖಾಲಿ ಆಗಿತ್ತು, ಹಾಗಾಗಿ ಒಂದು 6 kg ಎಷ್ಟಿದೆ ಇದು ಸರ್ಪು, ಇದನ್ನ ತಗೊಂಡೆ. ಹಾಗೇನೆ ನಂಗೆ ವಿಡಿಯೋಸ್ಗೋಸ್ಕರ ಕಪ್ಸ್ ಬೇಕಾಗಿತ್ತು. ಮುಂಚೆ 2 ತಂದಿದ್ದೆ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇನ್ನು 3 ತಂದೆ. ಮಾಮೂಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಡ್ರೈ ಫ್ರೂಟ್ಸ್ ಎಲ್ಲಾನು ಸ್ವಲ್ಪ ತಗೊಂಡ್ ಬಂದೆ. ಅದಾದ್ಮೇಲೆ ಅದ್ರ ಜೊತೆಗೆ ನಾನು ಸರಿ ಏನಾದ್ರು ಐಟಮ್ಸ್ ನ ನೋಡೋಣ, ಪಾತ್ರೆ ಆತರ ಅಂತ ನೋಡ್ತಾ ಇದ್ದೆ. ಇದು ಕಡಿಮೆ ರೇಟ್ ಅಲ್ಲೇ ಇತ್ತು. ಈ ಗ್ಲಾಸ್ ಪೀಸ್ ನಾನು ಏನ್ ತೋರಿಸ್ತಾ ಇದ್ದೀನಿ ಇದು ಕಡಿಮೆ ರೇಟ್ ಅಲ್ಲೇ ಇತ್ತು, 99 rupees ಅಷ್ಟೇನೆ. 99 rupeesಗೆ ಇಷ್ಟೊಂದು ಕ್ವಾಲಿಟಿ ಪೀಸ್ ಬಂದಿದ್ಯಾ ಅಂತ ಅನ್ನಿಸ್ತು. ನನಗೂ ನೋಡಿ ಶಾಕ್ ಆಯ್ತು. ಸರಿ ಅಂತ ಹೇಳ್ಬಿಟ್ಟು ನಾನು 2 ತಗೊಂಡೆ. ಇದ್ರಲ್ಲೆಲ್ಲ ನಾನು ಇದು ಡ್ರೈ ಫ್ರೂಟ್ಸ್ ಎಲ್ಲ ನಾನು ಹಾಕಿ ಇಡ್ತೀನಿ, ಹಾಗಾಗಿ ತಗೊಂಡೆ. ಇದ್ರ ಜೊತೆಗೆ ನಂಗೆ ಒಂದು ಪ್ಲೇಟ್ ಬೇಕಿತ್ತು ಚಿಕ್ಕದು, ಅದ್ ತಗೊಂಡ್ ಬಂದಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಮೀಡಿಯಂ ಸೈಜ್ ಪ್ಲೇಟ್ ತಂದಿದ್ದೀನಿ. ಇದು ಬರೀ 60 ರೂಪಾಯಿ ಅಷ್ಟೇನೆ. ತುಂಬಾ ಚೆನ್ನಾಗಿತ್ತು. ಮಾಮೂಲಿಯಾಗಿ ಮಶ್ರೂಮ್ ಪ್ಯಾಕೆಟ್ ಮತ್ತೆ ಶುಗರ್ ಹಾಗೇನೆ ಟೀ ಫಿಲ್ಟರ್ ಎಲ್ಲ ಬೇಕಾಗಿತ್ತು, ಅದನ್ನು ಕೂಡ ತಗೊಂಡ್ ಬಂದೆ. ಮಾಮೂಲಿ ರೇಷನ್ ಏನಿಲ್ಲ, ಅದನ್ನ ಮಾತ್ರ ನಾನು ತಂದಿರೋ ಅಂತದ್ದು. ಇನ್ ತರಕಾರಿ ಮಾಮೂಲಿ ಸೊಪ್ಪು, ಸೌತೆಕಾಯಿ ಇರ್ಬೋದು, ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೆಟೊ ಈ ತರ ತಗೊಂಡ್ ಬಂದಿದ್ದೀನಿ. ಸೊಪ್ಪು ಏನ್ ರೇಟ್ ಇತ್ತು ಗೊತ್ತಾ ಫ್ರೆಂಡ್ಸ್? ಕೊತ್ತಂಬರಿ ಸೊಪ್ಪು ಅಂತೂ ಕಟ್ 50 ರೂಪಾಯಿ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಅರ್ಧ ಕಟ್ ಮಾತ್ರ ನಾನು ತಗೊಂಡ್ ಬಂದೆ. ಇವತ್ತು ಮಧ್ಯಾಹ್ನ ಸ್ಮೂತಿನ ಮಾಡಿದೆ, ಅದನ್ನು ಕೂಡ ನಾನು ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ದಾಳಿಂಬೆ, ಅರ್ಧ ಕಪ್ ಆಗೋಷ್ಟು ಬ್ಲಾಕ್ ಬೆರಿ ಬರುತ್ತಲ್ಲ ಅಂದ್ರೆ ಕಪ್ಪು ದ್ರಾಕ್ಷಿ, ಅದು. ಇದ್ರ ಜೊತೆಗೆ ಚೆನ್ನಾಗಿರ್ಲಿ ಟೇಸ್ಟ್ ಅಂತ ಹೇಳ್ಬಿಟ್ಟು ಕೆಲಕ್ಸ್ ನ ತಗೊಂಡಿದ್ದೀನಿ. ಹಾಗೇನೆ ರಾತ್ರಿ ನಾನು ಬಾದಾಮಿನ ನೆನೆಸಿಟ್ಟಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ 4 ಗೋಡಂಬಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೇನೆ 4 ಪಿಸ್ತಾ, 2 ವಾಲ್ನಟ್, ಸ್ವಲ್ಪ ಚಕ್ಕೆ ಪೌಡರ್ನ ಹಾಕ್ಬಿಟ್ಟು ಸ್ವಲ್ಪ ಇದಕ್ಕೇನೆ 1 ಕಪ್ ಆಗೋಷ್ಟು ಹಾಲ್ನ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಷ್ಟೇನೆ. ಅಂಡ್ ಇದ್ರ ಜೊತೆಗೆ ನಾನು 1 ಕಪ್ ಆಗೋಷ್ಟು ಕಲ್ ಸಕ್ಕರೆನ ಹಾಕೊಂಡಿದ್ದೀನಿ. ನೀವು ಬೇಕಾದ್ರೆ ಇದಕ್ಕೆ ಸಕ್ಕರೆನೂ ಕೂಡ ಸೇರಿಸ್ಕೊಬಹುದು. ನಾನು ಸಕ್ಕರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಇತ್ತೀಚೆಗೆ ವೆಯ್ಟ್ ಲಾಸ್ ಮಾಡ್ತಾ ಇರೋದ್ರಿಂದ. ಹಾಗಾಗಿ ಕಲ್ ಸಕ್ಕರೆನ ಹಾಕೊಂಡು ಈಗ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡು ಇದ್ರ ಜೊತೆಗೆ ಪಿಸ್ತಾ, ಗೋಡಂಬಿನ ಹಾಕ್ಬಿಟ್ಟು ಸ್ವಲ್ಪ ಚಕ್ಕೆ ಪೌಡರ್ನ ಹಾಕೊಂಡಿದ್ದೀನಿ. ಈ ಜ್ಯೂಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಇನ್ನು ಕುಡಿಬೇಕು ಅಂತಾನೆ ಅನಿಸ್ತಾ ಇತ್ತು. ಸಾರಿ ಜ್ಯೂಸ್ ಅಂತ ಹೇಳ್ತಾ ಇದ್ದೀನಿ, ಸ್ಮೂತಿ. ಇನ್ನೂ ಒಂದ್ಸಲ ಕುಡಿಯೋಣ ಅಂತ ಅನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಅಂತೂ ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು.
ಇದ್ರ ಜೊತೆಗೆ ನಾನು ಒಂದು ಕಬೋರ್ಡ್ ಬೇಕಿತ್ತು ನಮ್ಮ ಮನೆಗೆ, ಅಂದ್ರೆ ಕಿಚನ್ ಅಲ್ಲಿ ನಮ್ಮ ಮನೆಯಲ್ಲಿ ಕಬೋರ್ಡ್ಸ್ ಎಲ್ಲ ಇಲ್ಲ ಅಲ್ಲ, ಹಾಗಾಗಿ ಈ ತರ ರ್ಯಾಕ್ ಬೇಕಿತ್ತು. ಇದು ಫೈಬರ್ದು, ಇದನ್ನು ಕೂಡ ಆರ್ಡರ್ ಮಾಡಿದ್ದೆ, ಬಂದಿತ್ತು. ಸರಿ ಅಂತ ಹೇಳಿ ಎಲ್ಲಾನು ಚೆಕ್ ಮಾಡ್ತಾ ಇದ್ದೆ, ಫಿಟ್ ಮಾಡ್ಬಿಟ್ಟು ಏನಾದ್ರೂ ಒಡೆದೋಗಿರೋದಿದ್ರೆ ಅಥವಾ ರಿಪ್ಲೇಸ್ಮೆಂಟ್ ಮಾಡೋದಿದ್ರೆ ಟೈಮ್ ಒಂದ್ 2 ದಿನ ಇರುತ್ತಲ್ವಾ, ಅದ್ರೊಳಗಡೆನೆ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಅನ್ಬಾಕ್ಸಿಂಗ್ ಮಾಡಿ ಎಲ್ಲಾನು ಸೆಟ್ಟಿಂಗ್ ಮಾಡ್ತಾ ಇದ್ದೆ. ಹೇಗ್ ಬಂದಿದೆ ಕ್ವಾಲಿಟಿ ನೋಡೋಣ ಅಂತ ಹೇಳ್ಬಿಟ್ಟು. ಕ್ವಾಲಿಟಿ ಅಂತೂ ಎಕ್ಸಲೆಂಟ್. ಯಾರ್ಯಾರ ಮನೇಲಿ ಕಬೋರ್ಡ್ ಸಿಸ್ಟಮ್ ಎಲ್ಲ ಇರೋದಿಲ್ಲ, ಇದನ್ನ ಆರಾಮಾಗಿ ಯೂಸ್ ಮಾಡಬಹುದು. ಎಷ್ಟು ಐಟಮ್ಸ್ ಗಳು ಇಡ್ಸುತ್ತೆ ಗೊತ್ತಾ. ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಫೈಬರ್ ಇದು, ಪ್ಲಾಸ್ಟಿಕ್ ಅಲ್ಲ. ಹಾಗೇನೆ ಕಲರ್ ಕೂಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮಲ್ಟಿ ಕಲರ್ ಅಲ್ಲಿ ಇದೆ. ಇದನ್ನೆಲ್ಲ ನಾನು ಕ್ಲೀನ್ ಮಾಡಿ ಒರೆಸಿ ಸೆಟ್ ಮಾಡಿ ಇಟ್ಕೊಂಡಿದೀನಿ. ಇದಕ್ಕೇನೆ ನಾನು ಏನೇನ್ ಬೇಕು, ನನ್ಗೆ ಏನೇನ್ ಕೈಗೆ ಸಿಗೋ ತರ ಬೇಕಾಗುತ್ತೆ ನೋಡಿ, ಅದನ್ನ ನಾನು ಈ ಕಬೋರ್ಡ್ ಅಲ್ಲಿ ಇಡ್ತಾ ಇದ್ದೀನಿ. ಇದ್ರಲ್ಲಿ ಬಂದು ಗ್ಲಾಸಸ್ ಆಗಿರ್ಬೋದು, ಮಾಮೂಲಿ ಚಿಕ್ಕ ಚಿಕ್ಕ ಐಟಮ್ಸ್, ಸ್ಪೂನ್ಸ್, ಮತ್ತೆ ಟಿಫನ್ ಬಾಕ್ಸಸ್, ಈ ತರ ಎಲ್ಲಾನು ಇಟ್ಕೊಂಡಿದೀನಿ. ನಿಜವಾಗ್ಲೂ ಇದು ಬಾಕ್ಸ್ ತಂದ್ಮೇಲೆ ಕಿಚನ್ ಅಲ್ಲಿ ಎಷ್ಟು ಸ್ಟೋರೇಜ್ ಉಳಿತು ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ನಿಮ್ಗೂ ಏನಾದ್ರು ಬೇಕು ಅಂತಂದ್ರೆ ಕಮೆಂಟ್ ಅಲ್ಲಿ ಲಿಂಕ್ ಅಂತ ಕಳ್ಸಿ. ನಾನು ಇದ್ರ ಲಿಂಕ್ ನ ನಿಮ್ಗೆ ಏನಾದ್ರು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೊಬಹುದು. ನಾನು ಎಲ್ಲಾನು ನ್ಯೂಸ್ ಪೇಪರ್ ಹಾಕಿ ಅರೇಂಜ್ ಮಾಡ್ಕೊಂಡೆ, ಯಾಕಂದ್ರೆ ನಾನು ಇದಕ್ಕೆಲ್ಲ ಶೀಟ್ಸ್ ಎಲ್ಲ ಬಳಸಲ್ಲ. ಸುಮ್ನೆ ಏನಕ್ಕೆ ಅದೆಲ್ಲಾನು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತರೋದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೇನು ಶೀಟ್ಸ್ ಎಲ್ಲಾನು ಏನು ಬಳಸೋದಿಲ್ಲ. ಮಾಮೂಲಿ ನ್ಯೂಸ್ ಪೇಪರ್ ಅನ್ನೇ ಯೂಸ್ ಮಾಡ್ತೀನಿ. ಅವಾಗ ಎಲ್ಲಾನು ಕ್ಲೀನ್ ಮಾಡ್ಕೊಂಡಾಗ ಹೊಸ ನ್ಯೂಸ್ ಪೇಪರ್ ನ ಹಾಕೊಳ್ತೀನಿ. ಅದರಿಂದ ಮನಿನೂ ಕೂಡ ಸೇವ್ ಆಗುತ್ತೆ ಅಂತ ಹೇಳಿ ನಾನು ಸ್ಲ್ಯಾಬಿಗೆ ಮಾತ್ರ ಶೀಟ್ಸ್ ನ ತರ್ತೀನಿ. ಅದೇ ರೋಲ್ ಬರುತ್ತಲ್ಲ, ಅದನ್ನ ಸ್ಲ್ಯಾಬಿಗೆ ಮಾತ್ರ ತರ್ತೀನಿ. ಯಾಕಂದ್ರೆ ಪಾತ್ರೆ ಇಟ್ಟಾಗ ಆ ಕಡೆ ಈ ಕಡೆ ಜರ್ಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ಲ್ಯಾಬಿಗೆ ಮಾತ್ರ ನಾನು ಶೀಟ್ ನ ಹಾಕ್ಬಿಟ್ಟು ಇದ್ ಮಾಡ್ಕೊಳ್ತೀನಿ. ಈ ತರ ಕಬೋರ್ಡ್ಸ್ಗೆಲ್ಲ ನಾನು ಆಲ್ಮೋಸ್ಟ್ ನ್ಯೂಸ್ ಪೇಪರ್ ಅನ್ನೇ ಯೂಸ್ ಮಾಡೋದು. ನಾನಿಲ್ಲಿ ಲೋಟ ಮತ್ತೆ ಸ್ಪೂನ್ಸ್, ಗ್ಲಾಸಸ್, ಚಿಕ್ಕ ಚಿಕ್ಕ ಕಪ್ಸ್, ಮತ್ತೆ ಎಕ್ಸ್ಟ್ರಾ ನನ್ಗೆ ಬೇಕಾಗುತ್ತೆ ನೋಡಿ ಸೋಪು, ಅದನ್ನೆಲ್ಲ ನಾನು ಹಾಕಿ ಇಟ್ಕೊಂಡಿದೀನಿ. ತುಂಬಾ ಚೆನ್ನಾಗಿದೆ ಇದು ಕಿಚನ್ ಅಲ್ಲಿ ಮಾತ್ರ. ಬೇಕಾದ್ರೆ ನಾವು ಮೇಕಪ್ ಸೆಟ್ ಕೂಡ ಎಲ್ಲಾನು ಇಟ್ಕೊಂಡು ರೂಮಲ್ಲೂ ಕೂಡ ಇಟ್ಕೊಬಹುದು, ಅಷ್ಟು ಚೆನ್ನಾಗಿತ್ತು. ಇವಾಗ ನಾನು ಅದೆಲ್ಲ ಆದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಕಿಚನ್ ಬಂದಿದ್ದೀನಿ. ಏನಿಲ್ಲ, ನಾನು ಪ್ರಿವಿಯಸ್ ಬ್ಲಾಗ್ ಅಲ್ಲಿ ಇದು ಗೋಧಿನ ಮೊಳಕೆ ಕಟ್ಬಿಟ್ಟು ಹಾರ್ಲಿಕ್ಸ್ ಮಾಡೋದಿಕ್ಕೆ ಅಂತೇಳಿ ರೆಡಿ ಮಾಡಿ ಅಪ್ಲೋಡ್ ಮಾಡಿದ್ದೆ. ಇವಾಗ ಅದು ಮೊಳಕೆ ಚೆನ್ನಾಗಿ ಬಂದಿತ್ತು. ಅಂದ್ರೆ ಒಂದಿನ ಚೆನ್ನಾಗಿ ನೈಟ್ ಎಲ್ಲ ನೆನ್ಸ್ಕೋಬೇಕು, 24 hours ನೆನ್ಸ್ಕೋಬೇಕಾಗುತ್ತೆ. ಅದು ಚೆನ್ನಾಗಿ ಮೊಳಕೆ ಬಂದ್ಮೇಲೆ ಚೆನ್ನಾಗಿ ಒಣಗಿಸ್ಕೋಬೇಕು. ಇದು ಒಂದ್ ಬಟ್ಟೆ ಕೆಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಒಣಗಿಸ್ಕೊಂಡಿದ್ದಾದ್ಮೇಲೆ ಈ ತರ ಚೆನ್ನಾಗಿ ಹುರ್ಕೊಬೇಕು. ಗೋಧಿನ ಸೀಸೋದಿಕ್ ಹೋಗ್ಬಾರ್ದು. ಇದ್ರ ಕಲರ್ ಎಲ್ಲಾನು ಚೆನ್ನಾಗಿ ಚೇಂಜ್ ಆಗ್ಬೇಕು. ನೋಡ್ತಾ ಇರ್ಬೋದು ನೀವು, ಇಷ್ಟ ಆದ್ರೆ ಸಾಕು. ಈಗ ಅದೇ ಕಡೆಗೆ 1 ಬೌಲ್ ಅಷ್ಟು ನಾನು ಗೋಧಿನ ತಗೊಂಡಿದ್ನಲ್ವಾ, ಅದಕ್ಕೆ 1 ಕಪ್ ಆಗೋಷ್ಟು ಬಾದಾಮಿನ ಸೇರಿಸ್ಕೊಂಡಿದೀನಿ. ಈ ಬಾದಾಮಿ ಸ್ವಲ್ಪ ಹುರ್ಕೊಂಡು ಇದ್ರ ಜೊತೆಗೇನೆ ಕಡಲೆ ಬೀಜ ಬರುತ್ತಲ್ಲ, ಪೀನಟ್ಸ್, ಅದನ್ನು ಕೂಡ ಒಂದು 3/4 ಕಪ್ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹಾಕ್ಬಿಟ್ಟು ಇದನ್ನು ಕೂಡ ಲೋ ಫ್ಲೇಮ್ ಅಲ್ಲೇ ಹುರ್ಕೊಬೇಕು. ಇದನ್ನೆಲ್ಲ ಹುರ್ಕೋಬೇಕಾದ್ರೆ ತುಂಬಾ ತಾಳ್ಮೆಯಿಂದ ಹುರ್ಕೋಬೇಕು. ಇದೆಲ್ಲ ಕ್ರಂಚಿ ತರ ಆಗ್ಬೇಕು, ಅಲ್ಲಿವರೆಗೂ ಹುರ್ಕೊಬೇಕು. ನಾವು ಸ್ಪೀಡ್ ಅಲ್ಲಿ ಅರ್ಜೆಂಟ್ ಆಗಿ ಮಾಡ್ಕೊಂಡ್ಬಿಟ್ರೆ ಹಾರ್ಲಿಕ್ಸ್ ರುಚಿ ಬರಲ್ಲ, ಬೇರೆ ತರನೇ ಬರುತ್ತೆ, ಕೈ ಬಂದ್ಬಿಡುತ್ತೆ. ಆಮೇಲೆ ಅದು ಗ್ರೈಂಡ್ ಕೂಡ ಚೆನ್ನಾಗ್ ಆಗೋದಿಲ್ಲ, ಹಸಿಯಾಗಿರುತ್ತೆ. ಮತ್ತೆ ಜಾಸ್ತಿ ದಿನ ಸ್ಟೋರ್ ಮಾಡೋದಿಕ್ಕೂ ಆಗೋದಿಲ್ಲ. ಹಾಗಾಗಿ ಲೋ ಫ್ಲೇಮ್ ಅಲ್ಲೇನೆ ಹುರ್ಕೊಬೇಕು. ಇದನ್ನ ನಾನು ಮಾಡ್ಕೊಳ್ಳೋದಿಕ್ಕೆ ನನಗೆ ಒಂದು 20 minutes ಟೈಮ್ ಹಿಡಿತು ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ಚೆನ್ನಾಗಿ ತಣ್ಣಗೆ ಆದ್ಮೇಲೆನೆ ನಾವು ಇದನ್ನ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋದ್ರಿಂದ, ಒಂದು 3 months ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಂಡಿದ್ದೀನಿ. ಇದನ್ನ 2 ಸಲ ಹಾಕ್ಬಿಟ್ಟು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ಪೌಡರ್ ಮಾಡ್ಕೊಳ್ಳೋದು ಅಷ್ಟೇನೆ, ಪಲ್ಸ್ ರೀತಿ ಮಾಡ್ಕೊಬೇಕು. ಯಾವುದೇ ರೀತಿ ಮುದ್ದೆ ಕಟ್ಟೋದಾಗಿರ್ಬೋದು, ಗಂಟು ತರ ಬರೋದು ಏನು ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈಗ ಅದೇ ಕಡೆಗೇನೆ ನಾನು ಫಸ್ಟ್ ರೆಡಿ ಮಾಡ್ಕೊಂಡಿರೋ ಹಾರ್ಲಿಕ್ಸ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಇತ್ತಲ್ವಾ, ಅದನ್ನು ಕೂಡ ನಾನು ಹಾಗೇನೆ ನೈಸ್ ಆಗಿ ರುಬ್ಕೊಳ್ತೀನಿ. ನಾವು ಮಾಮೂಲಿಯಾಗಿ ಬೇಕಂದ್ರೆ ನಾವು ಗ್ರೈಂಡರ್ ಅಲ್ಲೂ ಕೂಡ ರುಬ್ಕೊಬಹುದು. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಈ ತರ ಮಿಕ್ಸಿಯಲ್ಲೇನೆ ಮಾಡ್ಕೊಂಡಿದ್ದೀನಿ. ಒಂದ್ಸಲ ಮಾಡ್ಕೊಡಿ, ನಿಜವಾಗ್ಲೂ ಎಷ್ಟು ಟೇಸ್ಟಿಯಾಗಿ, ಎಷ್ಟು ಕ್ವಾಲಿಟಿಯಾಗಿ ಮನೇಲೇನೆ ಮಾಡ್ಕೊಬಹುದು
ಗೊತ್ತಾ, ನಾವು ಎಲ್ಲೋ ತಂದು ಮಕ್ಳು ಕೊಡೋ ಬದಲು ನಿಜವಾಗ್ಲೂ ಈ ತರ ಎಲ್ಲ ಮಾಡ್ಕೊಂಡ್ರೆ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಕ್ಲೀನ್ ಆಗಿ ಮಾಡಿದ್ವಿ, ಹೈಜೆನಿಕ್ ಆಗಿ ಮಾಡ್ಕೊಂಡ್ವಿ ಅನ್ನೋದು. ಈಗ ಅದನ್ನೆಲ್ಲ ಆದ್ಮೇಲೆ ಇದ್ರ ಜೊತೆಗೆ ನಾನು ಇವಾಗ ಬಾದಾಮಿನೂ ಕಡಲೆ ಬೀಜನೂ ಹುರಿದಿಟ್ಕೊಂಡಿದ್ನಲ್ಲ, ಅದನ್ನ ಸಿಪ್ಪೆ ತೆಗೆದ್ಬಿಟ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಅಂಡ್ ಇದು ಮುದ್ದೆ ತರ ಬರಬಾರ್ದು ಅಂತಂದ್ರೆ ಇದಕ್ಕೆ 1 ಕಪ್ ಆಗಷ್ಟು ಸಕ್ಕರೆನ ಸೇರಿಸ್ಕೊಂಡಿದೀನಿ. ಈ ಕ್ವಾಂಟಿಟಿಗೆ 1 ಕಪ್ ಆಗಷ್ಟು ಸಕ್ಕರೆ ಸಾಕಾಗುತ್ತೆ. ಅದ್ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಬಾದಾಮಿ ಆಗಿರ್ಬೋದು, ಕಡಲೆ ಬೀಜ ಆಗಿರ್ಬೋದು ಗಂಟು ರೀತಿ ಬರೋದಿಲ್ಲ. ಕೆಲವೊಬ್ರು ಕಮೆಂಟ್ ಮಾಡ್ತೀರಾ ಮುದ್ದೆ ಆಗುತ್ತೆ, ನೀವು ಮಾಡಿದ್ರೆ ಪುಡಿ ಬರುತ್ತೆ, ನಾವು ಮಾಡಿದ್ರೆ ಈ ತರ ಆಗುತ್ತೆ ಅಂತ. ಅದಕ್ಕೆ ಏನಪ್ಪ ಟಿಪ್ಸು ಅಂತಂದ್ರೆ, ಬಾದಾಮಿ ಕಡಲೆ ಬೀಜನ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತೀವಲ್ಲ, ಅದ್ರ ಜೊತೆಗೆ 1 ಕಪ್ ಆಗಷ್ಟು ಸಕ್ಕರೆನ ಹಾಕೊಂಡು ಪುಡಿ ಮಾಡ್ಕೊಂಡ್ರೆ ಒಂದು ಚೂರುನು ಗಂಟು ರೀತಿ ಬರೋದಿಲ್ಲ. ಇನ್ನ ರೆಡಿ ಆಯ್ತು ಈ ಪೌಡರ್. ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಜರಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಮಾಡೋದ್ರಿಂದ ನಮ್ಗೆ ಏನಾದ್ರು ಎಕ್ಸ್ಟ್ರಾ ಇದ್ರೆ ಅದು ಹೊರಗಡೆ ಬರುತ್ತೆ ಅಂತ ಹೇಳಿ. ನೋಡಿ ಎಷ್ಟು ಫೈನ್ ಆಗಿ ಪೌಡರ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಹಾಗೆ ಕೂಡ ಇದ್ರಲ್ಲಿ ಇಷ್ಟು ಎಕ್ಸ್ಟ್ರಾ ಬಂದಿದೆ ಅಂದ್ರೆ ಪೌಡರು. ನನ್ ಮತ್ತೆ ಇಲ್ಲಿ ಮಿಲ್ಕ್ ಪೌಡರ್ನ ಅಮೂಲ್ ಮಿಲ್ಕ್ ಪೌಡರ್ 10 ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ ಅದನ್ನ ತಗೊಂಡಿದ್ದೀನಿ. ನನ್ಗೆ ಇದು ಜಾಸ್ತಿ ಹಾಕಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ, ನನ್ ಮಗ ಕುಡಿಯೋದಿಲ್ಲ. ಹಾಗಾಗಿ ಮಿಲ್ಕ್ ಪೌಡರ್ನ ನಾನು ಬರೀ 20 ರೂಪಾಯಿಗೆ ಆಗಷ್ಟು ಮಾತ್ರ ನಾನು ಹಾಕೊಂಡಿದ್ದೀನಿ ಇಷ್ಟು ಕ್ವಾಂಟಿಟಿಗೆ. ನಿಮಗ್ ಬೇಕು ಅಂತಂದ್ರೆ ಜಾಸ್ತಿ ಕೂಡ ಹಾಕೊಬಹುದು. ಇದ್ರ ಜೊತೆಗೆ 2 ಏಲಕ್ಕಿನೂ ಕೂಡ ನಾನು ಹಾಕೊಂಡಿದ್ದೀನಿ, ಅದು ಮಿಸ್ ಆಗಿದೆ. ನಿಮ್ಗೆ ಬೇಕು ಅಂದ್ರೆ ಹಾಕೋಬಹುದು, ಇಲ್ಲ ಫ್ಲೇವರ್ ಜಾಸ್ತಿ ಆಗುತ್ತೆ ಅಂತ ಅಂದ್ರೆ ನೀವು ಸ್ಕಿಪ್ ಕೂಡ ಮಾಡ್ಕೊಬಹುದು. ಈಗ ನೋಡೋಣ ನನ್ ಮಗ ಏನಂತ ಹೇಳ್ತಾನೆ ಅಂತ ಹೇಳ್ಬಿಟ್ಟು. ಈಗ 1 ಕಪ್ ಆಗಷ್ಟು ಹಾಲನ್ನ ಕಾಯಿಸ್ಬಿಟ್ಟು ಬಿಸಿ ಮಾಡಿ ಅದಕ್ಕೆ 1 ಸ್ಪೂನ್ ಆಗಷ್ಟು ನಾನು ಹಾರ್ಲಿಕ್ಸ್ ನ ಪೌಡರ್ ನ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ 98% ಅಂಗಡಿ ಸ್ಟ್ರೆಚರೇ ಬರುತ್ತೆ ಅಂತ ನಾನು ಹೇಳಲ್ಲ, ಬಟ್ ಕ್ವಾಲಿಟಿ ವೈಸ್ ಹೆಲ್ತಿ ವೈಸ್ ಅಂತೂ ಬೆಸ್ಟ್ ಅಂತಾನೆ ಹೇಳ್ಬೋದು. ನನ್ನ ಮಗನ್ಗೆ ತುಂಬಾ ಇಷ್ಟ ಆಯ್ತು. ಅವ್ನು ಹೇಳ್ತಾ ಇದ್ದ, ಅಮ್ಮ ನನ್ಗೆ ಡೈಲಿ ಇದ್ದೇನೆ ಕೊಡೋಮ್ಮ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕುಡ್ಕೊಂತಾ ಇದ್ದಾನೆ ಅಂತ ಹೇಳಿ. ಮಕ್ಳಿಗೆ ಈ ತರ ಮನೇಲಿ ಮಾಡ್ಕೊಡೋದ್ರಿಂದ ಅವ್ರ ಹೆಲ್ತ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.